ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಷಟ್ಕರ್ಮದ ಪ್ರಯೋಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪಾಪ ಲವ್ ಮಾಡಿ ಮದುವೆ ಆಗಿದ್ದಾರೆ. ಮದುವೆ ಆಗಿ 4 ವರ್ಷ ಆಗಿದೆ. ಚೆನ್ನಾಗೇ ಇದ್ದ ಗಂಡ. ಇದ್ದಕ್ಕಿದ್ದಾಗೆ ಒಂದ್ ದಿವಸ ಆಫೀಸ್ಗೆ ಹೋದನ್ ಮತ್ತೆ ಮನೆಗೆ ಬಂದಿಲ್ಲ. ಗಂಡ ಎಲ್ಲೋದ ಅಂತ ಹುಡುಕಿ ಹುಡುಕಿ ಸಾಕಾಯ್ತು. 4 ವರ್ಷ ಚೆನ್ನಾಗಿದ್ದು ಒಳ್ಳೆ ಸಂಸಾರ ಮಾಡ್ಕೊಂಡಿದ್ದವನು ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋದ ಅಂತಂದ್ರೆ ಏನ್ ಅರ್ಥ? ಕಾಯಿಲೆ ಇಲ್ಲ, ಎಂಥದಿಲ್ಲ, ಸಾಲ ಬಾಧೆ ಇಲ್ಲ, ರೋಗ ಬಾಧೆ ಇಲ್ಲ, ಏನ್ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದ. ಮನೆ ಬಿಟ್ಟು ಹೊಟ್ಟೋದ. ಇವತ್ತುವರೆಗೂ ಅವ್ನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಅವರ ಸೋದರತ್ತೆ ಉಚ್ಚಾಟನೆ ಪ್ರಯೋಗ ಮಾಡ್ಬಿಟ್ಟಿದ್ದಾಳೆ. ಹುಡುಗ, ನಾ ಹೇಳೋ ಹುಡುಗಿ ಮದುವೆ ಮಾಡ್ಕೊಳ್ಳಿಲ್ಲ, ಬೇರೆ ಜಾತಿಯವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟ, ನನ್ಗೆ ಅವಮಾನ ಮಾಡ್ದ, ಇವ್ರಿಬ್ರು ಚೆನ್ನಾಗಿರ್ಬಾರ್ದು ಅಂತ ಹೇಳಿ ಉಚ್ಚಾಟನೆ ಪ್ರಯೋಗ ಮಾಡ್ಬಿಟ್ಲು ಸೋದರತೆ. ಗಂಡನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ದಾಳೆ. ಇವ್ ಪಾಪ ಈ ಹುಡುಗಿ ಗಂಡ ಇಲ್ಲ, ಎಲ್ಲೋದು ಅಂತ ಗೊಳು ಅಂತ ಅಳ್ತಾ ಇದ್ದಾಳೆ ದಿನಗಟ್ಲೆ ವರ್ಷನ್ಗಟ್ಲೆ. ಮನೆಯಲ್ಲಿ ಪಾಪ ದುಡ್ಕೊಂಬಂದು ಅಪ್ಪ ಅಮ್ಮ ತಂಗಿ ತಮ್ಮನೆಲ್ಲ ಸಾಕ್ತಾ ಇದ್ದ ಒಂದು ಹುಡುಗ. ಮಲತಾಯಿ ದುಡ್ಕೊಂಬಂದು ಸಾಕ್ತಿರೋ ಹುಡುಗನ್ನೇ ಉಚ್ಚಾಟನೆ ಪ್ರಯೋಗ ಮಾಡಿ ಉಚ್ಚಾಟನೆ ಮಾಡ್ಬಿಟ್ಟಿದ್ದಾಳೆ. ಆ ಹುಡುಗ ಎಲ್ಲೋದ ಇದುವತ್ತವರೆಗೂ ಗೊತ್ತಿಲ್ಲ. ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಕೆಲಸ ಮಾಡಿ ಪ್ರಮೋಷನ್ ತಗೊಂಡಿದ್ದ, ಸ್ಯಾಲ್ರಿ ಜಾಸ್ತಿ ಆಗಿತ್ತು. ಅವ್ರ ಜೊತೆಲೆ ಕೆಲಸ ಮಾಡೋವನು ಒಬ್ಬ ಹೊಟ್ಟೆ ಕಿಚ್ಕೆ ಚೆನ್ನಾಗಿ ಕೆಲಸ ಮಾಡ್ತಾನೆ, ಪ್ರಮೋಷನ್ ತಗೊಂಡ, ಸ್ಯಾಲ್ರಿ ಜಾಸ್ತಿ ಆಯ್ತು ಅಂತ ಹೇಳಿ ಅವನನ್ನ ಕೆಲಸದಿಂದಲೂ ಉಚ್ಚಾಟನೆ ಮಾಡ್ಬಿಟ್ಟಿದ್ದಾರೆ. ಅವನು ಕೆಲಸ ಬಿಟ್ಟು ಹೋದ. ವ್ಯಾಪಾರ ಮಾಡ್ತಿರ್ತಾರೆ, ಉಚ್ಚಾಟನೆ ಮಾಡ್ಬಿಡ್ತಾರೆ, ವ್ಯಾಪಾರ ಬಿಟ್ಟು ಹೋಗೋದು. ಉಚ್ಚಾಟನೆ ಅಂದ್ರೇನು? ಷಟ್ಕರ್ಮದಲ್ಲಿ ಇದೊಂದು ಪ್ರಯೋಗ. ಷಟ್ ಅಂದ್ರೇನು? 6 ಅಂತ. ಸ್ತಂಭನ, ಮಾರಣ, ಉಚ್ಚಾಟನ, ವಿದ್ವೇಷಣ, ವಶೀಕರಣ, ಮೋಹನ ಅಂತೇಳಿ ಇದು ಅಥರ್ವಣ ವೇದದಲ್ಲಿ ಬರುವಂತ ಷಟ್ಕರ್ಮ ಪ್ರಯೋಗಗಳು. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳು, ಬೇರೆ ಬೇರೆ. ಈ ಉಚ್ಚಾಟನೆಯಲ್ಲಿ ಏನ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂದ್ರೆ ಒಳ್ಳೇದಕ್ಕೆ ಉಪಯೋಗಿಸ್ತಾ ಇದ್ರು. ಉಚ್ಚಾಟನೆ ಅಂದ್ರೆ ಬಿಡಿಸೋದು, ಓಡಿಸೋದು, ತೆಗೆದಾಕೋದು ಅಂತ ಅರ್ಥ ಉಚ್ಚಾಟನೆ ಅಂದ್ರೆ. ಉಚ್ಚಾಟನೆ ಸಂಸ್ಕೃತದಲ್ಲಿ ಉಚ್ಚಾಟನೆ ಅಂತ ಕರೀತಾರೆ. ಇದಕ್ಕೆ ಕನ್ನಡ ಅರ್ಥ ತೆಗೆದಾಕು, ಬಿಡಿಸು, ಓಡಿಸು ಅಂತ ಅರ್ಥ. ಇಲ್ಲಿ ಮನೆ ಬಿಟ್ಟು ಯಜಮಾನ ಓಡಿಸ್ಬಿಡ್ತಾರೆ. ವ್ಯಾಪಾರದಿಂದ ಬಿಟ್ಟೊಟ್ಟೋಗ್ಬೇಕು, ಕೆಲಸ ಬಿಟ್ಟೊಟ್ಟೋಗ್ಬೇಕು. ಮನೇಲಿ ಯಾರಿಗಾರು ಚೆನ್ನಾಗಿದ್ದಾರೆ ಅಂದ್ರೆ ಸಾಕು, ಅವ್ರಿಗೆ ಉಚ್ಚಾಟನೆ ಪ್ರಯೋಗ ಮಾಡಿ ಅಲ್ಲಿಂದ ಬೇರೆ ಮನೆ ಮಾಡ್ಕೊಂಡು ಹೋಗೋದು ಅಥವಾ ಬೇರೆಯವ್ರಿಗೆ ಬಿಟ್ಟು ಹೋಗೋದು. ಈ ತರದೆಲ್ಲ ತಂತ್ರ ಕುತಂತ್ರಗಳನ್ನ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಉಚ್ಚಾಟನೆ ಅಂದ್ರೆ ರೋಗ ಬಂದ್ರೆ ರೋಗನ ಉಚ್ಚಾಟನೆ ಮಾಡ್ತಿದ್ರು, ಅದಕ್ಕೆ ಬೇರೆ ಮಂತ್ರ ಇದೆ. ಚೋರ ಉಚ್ಚಾಟನೆ, ಚೋರ ಅಂದ್ರೆ ಕಳ್ಳ, ಮನೇಲಿ ಕಳ್ತನ ಆಗ್ಬಾರ್ದು ಅಂತೇಳಿ ಮನೆಗೆ ಉಚ್ಚಾಟನೆ ಪ್ರಯೋಗ, ಚೋರ ಉಚ್ಚಾಟನ ಪ್ರಯೋಗ ಮಾಡ್ತಿದ್ರು. ಪಶು ಪಕ್ಷಿ ಮೃಗ ವಿಷ ಜಂತುಗಳು ಉಚ್ಚಾಟನೆ ಮಾಡ್ತೇವೆ. ಮನೆಗೆ ಹಾವು, ಹುಲಿ, ಸಿಂಹ ಈ ತರ ಪಶು ಪಕ್ಷಿಗಳು ಬರಬಾರ್ದು ಅಂತೇಳಿ ಉಚ್ಚಾಟನೆ ಮಾಡ್ತಾ ಇದ್ರು. ರಾಜ ನಮ್ಮ ರಾಜ್ಯದ ಮೇಲೆ ಸೈನಿಕರು ಯುದ್ಧ ಮಾಡಕ್ ಬರ್ತಾರೆ ಅಂತೇಳಿ ಸೈನ್ಯ ಉಚ್ಚಾಟನೆ ಮಾಡ್ತಾ ಇದ್ದ. ಇವಾಗ ಏನಾಗ್ಬಿಟ್ಟಿದೆ, ಗಂಡನ್ನ, ಹೆಂಡತಿನ, ಮಕ್ಕಳನ್ನ ಮಾಡೋ ವ್ಯವಹಾರದಿಂದ ಬಿಟ್ಟೊಟ್ಟೋಗ್ಬೇಕು. ಅವ್ನು ಯಾವ ಕೆಲ್ಸದ್ದು ಕೈ ಹಾಕಕ್ಕಾಗ್ಬಾರ್ದು, ಮಾಡಕ್ಕಾಗ್ಬಾರ್ದು. ಆ ಲೆವೆಲ್ ಅಲ್ಲಿ ಉಚ್ಚಾಟನೆಯನ್ನ ಮಾಡಿ ಸಂತೋಷ ಪಡುತ್ತದೆ. ಎಷ್ಟು ದ್ವೇಷ, ಅಸೂಯೆ ಇದೆ ಅಂದ್ರೆ, ಓ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತಗೊಂಡ್ಬಿಟ್ಟ, ಮನೆ ಕಟ್ಬಿಟ್ಟ, ಬಹಳ ಜೋರಾಗಿದ್ದಾನೆ, ಅವನಿಲ್ಲ ಉಚ್ಚಾಟನೆ ಮಾಡೋಣ, ಅವ್ನು ಇಲ್ಬಾರ್ದು, ಈ ಸಂಘ ಸಂಸ್ಥೆಗೆ ಬರಬಾರ್ದು, ಎಕ್ಸಾಮ್ಗೆ ಹೋಗ್ಬಾರ್ದು, ಕಾಲೇಜ್ಗೆ ಹೋಗ್ಬಾರ್ದು, ವ್ಯಾಪಾರಕ್ಕೆ ಹೋಗ್ಬಾರ್ದು, ಮದುವೆ ಆಗಕ್ಕೆ ಹೆಣ್ಣು ಹುಡುಕಕ್ಕೋ ಗಂಡು ಹುಡುಕಕ್ಕೋ ಹೋಗ್ಬಾರ್ದು. ಈ ತರ ಉಚ್ಚಾಟನೆ ಮಾಡಿ ಸಮಾಜದಲ್ಲಿ ಬಹಳಷ್ಟು ಕೆಟ್ಟದನ್ನ ಮಾಡ್ತಾರೆ.
ಈ ತರ ಪ್ರಯೋಗಕ್ಕೆ ಯಾವ ಇಂಜೆಕ್ಷನ್, ಟಾನಿಕ್, ಮಾತ್ರೆ ಆಗ್ಲಿ, ಕ್ಯಾಪ್ಸುಲೆ ಆಗ್ಲಿ, ಏನಿದೆ ಮೆಡಿಸಿನ್ ಇವತ್ತು, ಇದು ಯಾವ ಬ್ಲಡ್ ರಿಪೋರ್ಟ್ ಅಲ್ಲಿ ಆಗ್ಲಿ, ಎಕ್ಸ್ರೇ ರಿಪೋರ್ಟ್ ಅಲ್ಲಿ ಆಗ್ಲಿ, CT ಸ್ಕ್ಯಾನು, MRI ಸ್ಕ್ಯಾನಿಂಗು, ಎಕೋ ಸ್ಕ್ಯಾನಿಂಗು ಎಲ್ಲೂ ಕಾಣಲ್ಲ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಅಯ್ಯೋ ಮನೆ ಬಿಟ್ಟು ಹೋಗಿ 5 ವರ್ಷ ಆಯ್ತು, ಮನೆ ಬಿಟ್ಟು 3 ವರ್ಷ ಆಯ್ತು, ಎಲ್ಲಿದ್ದಾನೋ ಹೇಗಿದ್ದಾನೋ, ಮನೆ ಒಳಗೆ ಬರಲ್ಲ, ಬೇರೆ ಕಡೆ ಹೋಗಿ ಮನೆ ಮಾಡ್ಕೊಂಡಿದ್ದಾರೆ, ನಮ್ ಕಂಡ್ರೆ ಆಗಲ್ಲ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಈ ತರ ಉಚ್ಚಾಟನೆ ಪ್ರಯೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದು ಹೆಂಗ್ ಮಾಡ್ತಾರೆ? ನಮ್ಮ ಉಗ್ರು ಏನಾರು ಸಿಕ್ಕಾಕೊಂಡ್ಬಿಡ್ತು, ಅವ್ರು ಸಿಕ್ಬಿಡ್ತು ಅಂದ್ರೆ, ಉಗ್ರು ನಮ್ ತಲೆ ಕೂದ್ಲು, ಈ ವಸ್ತ್ರ, ಯೂಸ್ ಮಾಡಿರೋ ಬಟ್ಟೆ, ನಾವು ತಿಂದು ಮಿಕ್ಕಿದ್ದ ಎಂಜಿಲ್ ಅನ್ನ, ಊಟ, ಚಪಾತಿ, ಪೂರಿ ಏನೋ ಒಂದಿರ್ಬೋದು, ನಾವು ಕುಳಿತು ನಿಂತಂತ ಜಾಗದಲ್ಲಿ ಮಣ್ಣು, ಮೃತ್ತಿಕಾ ಪ್ರಯೋಗ ಅಂತ ಮಣ್ಣು ತಗೊಂಡ್ಬಿಡ್ತಾರೆ. ಪಾದರಕ್ಷ ಪ್ರಯೋಗ, ನಾವು ಹಾಕೊಂಡೋಗಿ ಚಪ್ಪಿನ ಎತ್ಕೊಂಡೋಗಿ ಮಾಟಮಂತ್ರ ಮಾಡ್ತಾರೆ. ನಮ್ಮ ಫೋಟೋ ಇದನ್ನ ತಗೊಂಡು ಒಂದು ಪ್ರತಿಮೆಗೆ ಆವಾಹನೆ ಮಾಡಿ, ಆ ಆವಾಹನೆಗೆ ಹಿಂಗ್ ಬರ್ತದೆ, ಉಗುರು, ಕೂದಲು, ಬಟ್ಟೆ, ಪಾದರಕ್ಷೆ ಇರ್ಬೋದು, ನಾವು ತುಳಿದಂಥದ್ದು, ಮುಟ್ಟಂತ ಮಣ್ಣು, ನಮ್ಮ ವಸ್ತ್ರನಲ್ಲಿರತಕ್ಕಂಥ ಆ ಮಾಲಿಕ್ಯೂಲ್ಸ್ ಇರತಕ್ಕಂಥ ಸೆಲ್ಸ್, ಆ ಸೆಲ್ಸ್ ನೆಲ್ಲ ಬೊಂಬೆ ಆರ್ಗನ್ಗೆ ಟ್ರಾನ್ಸ್ಫರ್ ಮಾಡ್ತಾರೋ ಮಂತ್ರ. ಅದಕ್ಕೆ ವಿಶೇಷ ಮಂತ್ರಗಳಿದೆ. ನಮ್ಮ ಮೆಟೀರಿಯಲ್ಸ್ ಯಾವುದು, ಉಗುರು, ಕೂದಲು, ಬಟ್ಟೆ ತಗೊಂಡೋಗಿರ್ತಲ್ಲ, ಅದನ್ನೆಲ್ಲ ಅದರಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್, ಸೆಲ್ಸ್ ತೆಗೆದು ಒಂದು ಬೊಂಬೆಗೆ ಮಾಡಿ, ಪ್ರತಿಮೆಗೆ ಪರಕೃತಿಮಾ ಪ್ರಯೋಗ ಅಥವಾ ಪುತ್ತಲಿಕ ಪ್ರಯೋಗ ಅಂತೇಳಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಉಗುರಿಂದ, ಕೂದಲಿಂದ ಬಂದಂತ ಮಾಲಿಕ್ಯೂಲ್ಸ್ ನ. ಆ ಸೆಲ್ಸ್ ಎಲ್ಲ ಏನಾಯ್ತು, ಟಿಶ್ಯೂ ಫಾರ್ಮ್ ಆಗುತ್ತೆ. ಅದಕ್ಕೆ ಕಲೆಕ್ಷನ್ ಆಫ್ ಟಿಶ್ಯೂ. ಆ ಟಿಶ್ಯೂಗಳಿಂದ ಕಲೆಕ್ಷನ್ ಆಫ್ ಸೆಲ್ಸ್ ಅಂದ್ರೆ ಟಿಶ್ಯೂ, ಜೀವಕೋಶಗಳೆಲ್ಲ ಸೇರಿದವು ಟಿಶ್ಯೂ ಆಯ್ತು. ಆ ಟಿಶ್ಯೂ ತರ ಆಗೋಕೆ ಜೀವ ತುಂಬ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಉಚ್ಚಾಟನೆ ಮಾಡ್ಬಿಡ್ತಾರೆ. ಹೀಗೆ ಎಷ್ಟೋ ಜನ ಕೋಟ್ಯಾಧಿಪತಿಗಳು ಮನೆ ಬಿಟ್ಟೊಟ್ಟೋಗಿದ್ದಾರೆ, ಹೆಂಡತಿ ಮಕ್ಳು ಬಿಟ್ಟೊಟ್ಟೋಗಿದ್ದಾರೆ, ಎಷ್ಟೋ ಜನ ಹೆಂಗಸು ಗಂಡ ಮಕ್ಳು ಬಿಟ್ಟೊಟ್ಟೋಗಿದ್ದಾರೆ. ಉಚ್ಚಾಟನೆ, ಈ ತರ ದೋಷಗಳು ಇವತ್ತಿಗೆ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ಬಿಡಿಸ್ಕೊಳ್ಳೋದು ಹೇಗೆ? ಹಿಂದೆ ಯಾರೋ ಮಾಡಿದ್ರು, ಹೋದ ವರ್ಷ 2 ವರ್ಷದಿಂದ ಮಾಡ್ಬಿಟ್ಟಿದ್ರು ಉಚ್ಚಾಟನೆ. ಅದು ಇವಾಗ ನಮ್ಗೆ ನಡೀತಾ ಇದೆ. ಇವಾಗ ನಾಳೆನೋ ನೆಕ್ಸ್ಟ್ ಮುಂದೆ ವಾರ ಮಾಡೋ ಜನ ಇರ್ಬೋದು ಉಚ್ಚಾಟನೆ, ಅಥವಾ ಮುಂದೆ ಯಾವಾಗ್ಲಾರು ಮಾಡ್ಬೋದು ದ್ವೇಷಾಶ್ರಯದಿಂದ. ಹಿಂದೆ ಮಾಡಿದ್ರೆ, ಈಗ ಮಾಡ್ತಾ ಇದ್ರೆ, ಮುಂದೆ ಮಾಡೋದಿದ್ರೆ, ಅದರಿಂದ ಮುಕ್ತಿ ಪಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬನ್ನಿ, ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ. ಆ ಯುಗಾದಿ ಅಮಾವಾಸ್ಯೆ ದಿವಸ ಹಳೆ ವರ್ಷದ ಮುಕ್ತಾಯ ಆಗೋ ಸಮಯ, ಅಂದ್ರೆ ವಿಶ್ವಾವಸು ಸಂವತ್ಸರ ಎಂಡ್ ಆಗ್ತಾ ಇದೆ, ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಆ ಒಂದು ಅಮಾವಾಸ್ಯೆ ಸಮಯದಲ್ಲಿ, ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು 21 ವೆರೈಟಿ ಕಾಳಿಯರು, ಸ್ಮಶಾನ ಕಾಳಿ, ಗುಹ್ಯ ಕಾಳಿ, ಚಂಡಿ ಕಾಳಿ, ಸಿದ್ಧಿ ಕಾಳಿ, ರೌದ್ರ ಕಾಳಿ, ಅಘೋರ ಕಾಳಿ, ಹಂಸ ಕಾಳಿ, ಆದ್ಯ ಕಾಳಿ, ಹೀಗೆ ಮಹಾಕಾಳಿ, ದಕ್ಷಿಣ ಕಾಳಿ, ಭದ್ರಕಾಳಿ, ಉಗ್ರ ಕಾಳಿ, ಈ ತರ 21 ವೆರೈಟಿ ಕಾಳಿಯರು, ಶಾಂತಾದುರ್ಗ, ಶೂಲಿನಿ ದುರ್ಗ, ವನದುರ್ಗ, ಬ್ರಾಹ್ಮಿ ದುರ್ಗ, ವಿಜಯ ದುರ್ಗ, ಹೀಗೆ 21 ವೆರೈಟಿ ದುರ್ಗಿಯರು, ದಶಮಹಾಕಾಳಿಯರು, 10 ಜನ ದಶಮಹಾಕಾಳಿಯರು, ಪ್ರತ್ಯಂಗಿರದಲ್ಲಿ ಗೌರಿ ಪ್ರತ್ಯಂಗಿರ, ಭೈರವಿ ಪ್ರತ್ಯಂಗಿರ, ಅಘೋರಿ ಪ್ರತ್ಯಂಗಿರ, ರೌದ್ರ ಪ್ರತ್ಯಂಗಿರ, ಶತ್ರು ಸಂಹಾರಣಿ, ವಿಪರೀತ ಪ್ರತ್ಯಂಗಿರ, ಲಕ್ಷ್ಮೀ ಪ್ರತ್ಯಂಗಿರ, ಹೀಗೆ 40 ವೆರೈಟಿ ಪ್ರತ್ಯಂಗಿರ ದೇವಿಗಳನ್ನ ಕಳಶಮುಖಿಯನ್ನು ಆವಾಹನೆ ಮಾಡಿ ಯಾಗ ಮಾಡ್ತಾ ಇದೀವಿ ಆ ಒಂದು ಅಮಾವಾಸ್ಯೆ ದಿವಸ. ಆ ಯಾಗದಲ್ಲಿ ಮಾರಣ, ಉಚ್ಚಾಟನ, ಸ್ತಂಭನ, ವಶೀಕರಣ, ಮೋಹನ, ವಿದ್ವೇಷಣ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವರಾಹಿ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ಭೂತ ಪ್ರೇತಗಳ ಬಾಧೆಯಿಂದ ನರಳ್ತಾ ಇದ್ರೆ, ದುಷ್ಟಶಕ್ತಿಗಳಿಂದ ಏನಾದ್ರು ನಮ್ಗೆ ತೊಂದರೆ ಆಗ್ತಿದೆ, ಶತ್ರುಗಳ ಕಾಟ, ಈ ತರದೆಲ್ಲ ದೋಷ ಅಮಾವಾಸ್ಯೆ ದಿವಸ, ಆ ವರ್ಷದ ಕೊನೆಯ ದಿನ ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮಗೆ ನಾನು ಮುದ್ರಾಮಂತ ತಂತ್ರಗಳು ಹೇಳ್ಕೊಟ್ಟು, ನಿಮ್ ಕೈಲಿ ಕೆಲವು ಮೂಲಿಕೆಗಳನ್ನ ಕೊಟ್ಟು ತಂತ್ರಗಳನ್ನು ಮಾಡಿಸಿ, ಅದನ್ನ ನಿಮ್ ಕೈಯಿಂದನೇ ಹೋಮಕ್ಕೆ ಪೂರ್ಣಾಹುತಿ ಮಾಡಿಸ್ತಾ ಇದ್ದೀವಿ. ಇದು ಬಹಳ ವಿಶೇಷವಾದ, ಇಡೀ ಜಗತ್ತಿನಲ್ಲೇ ಕಾಳಿ, ದುರ್ಗಿ, ದಶಮಹಾಕಾಳಿ ಮತ್ತೆ ಪ್ರತ್ಯೇಕರಿಗೆ 4 ಜನರನ್ನು, 4 ಡಿಪಾರ್ಟ್ಮೆಂಟ್ ಹೆಡ್ರನ್ನ ಸೇರಿಸಿ ಒಂದೇ ಸ್ಥಳದಲ್ಲಿ ಎಲ್ಲಾ ತರದವರು, ಎಂತ ಮಾಂತ್ರಿಕ ಪ್ರಯೋಗ ಆಗಿರ್ಬೋದು ಅದನ್ನೆಲ್ಲ
ಡಿಸ್ಚಾರ್ಜ್ ಮಾಡುವಂತ ವಿಶೇಷ ದಿವಸ ಮಾರ್ಚ್ 18ನೇ ತಾರೀಕು. ಇದನ್ನ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಹಿಂದೆ ಏನಾದ್ರು ಮಾಟ ಮಂತ್ರದಿಂದ ನಡ್ತಾ ಇದ್ರೆ, ವಾಸನೆ ಆಗಿಲ್ಲ, ಡಿಸ್ಚಾರ್ಜ್ ಆಗಿಲ್ಲ ಅಂದ್ರೆ ಈ ಒಂದು ಅಮಾವಾಸ್ಯೆ ದಿವಸ ನಾವು ಅದನ್ನ ಬಿಡುಗಡೆ ಮಾಡ್ಕೋಬಹುದು. ಮುಂದೆ ಮಾಡಕ್ಕೂ ಕೂಡ ಯಾರಿಗೂ ಅವಕಾಶ ಸಿಗದಿರುತ್ತೋ ದಿಗ್ಬಂಧನ ಮಾಡ್ಕೋಬಹುದು. ಈಗೇನಾದ್ರು ಮಾಡ್ತಿದ್ರೆ ನಿಮ್ಮ ಶತ್ರುಗಳು ಕೂಡ ಹಾಳಾಗ್ಬಿಡ್ತಾರೆ. ಆ ತರ ಒಂದು ಮಂತ್ರ ತಂತ್ರ ಪ್ರಯೋಗವನ್ನ ನಾವು ಮಾರ್ಚ್ 18ನೇ ತಾರೀಕು ಬೆಂಗಳೂರಲ್ಲಿ ಮಾಡ್ತಾ ಇದೀವಿ. ನೀವೆಲ್ಲರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ಬಂಧು ಮಿತ್ರರು ಎಲ್ರಿಗೂ ತಿಳಿಸಿ, ಅವರು ಭಾಗವಹಿಸ್ಲಿ. ಒಂದಲ್ಲ ಒಂದ್ ರೀತಿನಲ್ಲಿ ಡಾಕ್ಟರ್ ಕೈಲಿ ಆಗ್ದಿರೋದು, ಕೋರ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ದಿರೋ ಸಮಸ್ಯೆ ಅಂದ್ರೆ ಅದು ಮಾಟವಂತ ತಂತ್ರ ಪ್ರಯೋಗ ಅಂತ ಅರ್ಥ. ಅದನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹೇಗ್ ಬರ್ಬೇಕು, ಯಾರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು ಅಂತಿರೋ ಕೂಡಲೇ ಆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಶ್ರೀ ಪಾಂಡುರಂಗ ಟೆಂಪಲ್ ಟ್ರಸ್ಟ್.in ಅಂತ ಲಾಗಿನ್ ಆಗಿ ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಕುತ್ಕೊಂಡು ನಿಧಾನಕ್ಕೆ ಓದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಭಾಗವಹಿಸುವಂತವರು ಯಾಗಕ್ಕೆ ಬರ್ಬೇಕಾದ್ರೆ ಒಂದು ತೆಂಗಿನಕಾಯಿನಲ್ಲಿ ಈ ನವಗ್ರಹಗಳು ಇರ್ತಾರಂತೆ. ಒಂದು ತೆಂಗಿನಕಾಯಿ ತರಬೇಕು, 12 ನಿಂಬೆ ಹಣ್ಣನ್ನ ತರಬೇಕು. ನಿಂಬೆ ಹಣ್ಣು, ರಾಹು, 12 ಕಾಯಿನ್ಗಳು, ಚಿಲ್ಲರೆ ಕಾಸು, ₹1 ಕಾಸು, ₹2 ಕಾಯಿನು, ಯಾವ್ದು 12 ಕಾಯಿನ್ಸ್ ತಗೊಂಡ್ಬರ್ಬೇಕು. ನಿಮ್ ಮನೇಲಿ ಯಾರಾದ್ರೂ ಈ ಕಾರ್ಯಕ್ರಮಕ್ಕೆ ಬರಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಹತ್ರ ಆ ತೆಂಗಿನಕಾಯಿ, ನಿಂಬೆ ಹಣ್ಣು, ಕಾಯಿನ್ ಮುಟ್ಟಿಸ್ಬಿಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡು ಆ ನಿಂಬೆಹಣ್ಣು ಕಾಯಿನು ನೀವು ನಮ್ಮ ಪೂಜಾ ಮಂಟಪಕ್ಕೆ ತರಬೇಕು ಬೆಂಗಳೂರಿಗೆ. ಆಗ ಅದನ್ನು ನಿಮ್ ಕೈಯಲ್ಲಿ ತಂತ್ರ ಮಾಡಿಸಿ ಡಿಸ್ಚಾರ್ಜ್ ಮಾಡೋದಿಗೆ ಅಂತ ಹೇಳ್ಕೊಡ್ತೀನಿ. ಈ ವಿದ್ಯೆ ಕಲಿಸ್ತೀನಿ ನಾನು ಮಾರ್ಚ್ 18ನೇ ತಾರೀಕು ಬುಧವಾರ, ಯುಗಾದಿ ಅಮಾವಾಸ್ಯೆ ದಿವಸ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಆಸಕ್ತಿ ಇರೋರು ಕೇವಲ ಕೆಲವೇ ಸೀಟ್ಸ್ ಇದೆ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಷ್ಟೋ ಜನ ಒಂದು ಸಿನಿಮಾಗೆ ಹೋದ್ರೆ, ಹೋಟ್ಲಿಗೆ ಹೋದ್ರೆ ₹2,000-3,000 ಖರ್ಚು ಮಾಡಿಬಿಡ್ತಾರೆ. ನೀವು ಇದೇ ಕಾರ್ಯಕ್ರಮ ಮನೇಲಿ ಮಾಡ್ತೀನಿ ಲಕ್ಷಗಟ್ಟಲೆ ಕೊಡ್ಬೇಕು. ಕಾಳಿ, ದುರ್ಗಿ, ದಶಮಹಾಕಾಳಿ, ಪ್ರತ್ಯಂಗಿರ ಯಾಗಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ 1 ಲಕ್ಷ ತಗೋತಾರೆ. ನಾವು ಕೇವಲ ₹2,500 ಮಾತ್ರ. ಇದರಲ್ಲಿ ನಿಮ್ಗೆ ಹಲವಾರು ವನಸ್ಪತಿಗಳನ್ನ ನಾವು ನಿಮ್ಗೆ ಕೊಡ್ತೀವಿ. ಒಂದು ಕಿಟ್ ಕೊಡ್ತೀವಿ ನಾವು ಅವತ್ತಿನ ದಿವಸ. ನೀವು ನಿಂಬೆಹಣ್ಣು, ತೆಂಗಿನಕಾಯಿ, ಕಾಯಿನ್ಸ್ ತಗೊಂಡ್ಬಂದ್ರೆ ಸಾಕು, ಉಳಿದಿದ್ದೆಲ್ಲ ನಾವೇ ಕೊಡ್ತೀವಿ. ಕೊಟ್ಟು ಮಂತ್ರ ಹೇಳಿ, ಮುದ್ರ ಹೇಳ್ಕೊಟ್ಟು ತಂತ್ರ ಮಾಡಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ₹2,500. ಎಲ್ಲೋ ಹೋಗಿ ತಿಂದು ಸಿನಿಮಾಗೆ ಹೋಗಿ ಎಲ್ಲೋ ಹೋಗಿ ಖರ್ಚು ಮಾಡಿಬಿಡ್ತೀವಿ. ಆದ್ರೆ ಇಷ್ಟು ಒಂದು ದೊಡ್ಡ ಕ್ರೂರವಾದ ಮಾಟ ಮಂತ್ರ ತಂತ್ರಗಳನ್ನ ತೆಗಿಬೇಕು ಅಂತಂದ್ರೆ ಬಹಳ ಕಷ್ಟ. ಅದಕ್ಕೆ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಬನ್ನಿ, ನಿಮ್ ಫ್ರೆಂಡ್ಸು ಮಿತ್ರರಿಗೂ ಹೇಳಿ, ಕೂಡಲೇ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖೇನ, ಇಮೇಲ್ ಮುಖೇನ ಅವ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಅಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.